ಪಹಲ್ಗಾಮ್ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಅದರಲ್ಲೂ ಕೂಡ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಟಾಸ್ಕ್ ಅನ್ನು ಯಶಸ್ವಿಯಾಗಿ ಕೂಡ ಮುಗಿಸಿಕೊಂಡು ಈಗ ಕರ್ನಾಟಕಕ್ಕೆ ಬಂದಿರುವಂತದ್ದು. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ತಿಳಿಯುವ ಪ್ರಯತ್ನ ಮಾಡೋಣ. ಅಲ್ಲಿನ ಸಂದರ್ಭ ಸನ್ನಿವೇಶ ಹೇಗಿತ್ತು ಅವೆಲ್ಲವನ್ನು ಕೂಡ ಅವರ ಹತ್ರ ತಿಳಿಯುವಂತ ಒಂದು ಪ್ರಯತ್ನ ಮಾಡೋಣ. ಸರ್, ಮುಖ್ಯವಾಗಿ ನೀವು ಬೇರೆ ಬೇರೆ ಸಂದರ್ಭಗಳ ಸನ್ನಿವೇಶಗಳಲ್ಲೂ ಕೂಡ ನೀವು ಕೊಟ್ಟಂತ ಟಾಸ್ಕ್ ಅನ್ನ ನಿಭಾಯಿಸಿದ್ರೆ ಕೂಡ ನೀವು ಈ ಬಾರಿ, ಯಾಕಂದ್ರೆ ಅದಕ್ಕಿಂತ ಭಿನ್ನವಾಗಿದ್ದಂತ ಸಂದರ್ಭ ಇದು, ಪಹಲ್ಗಾಮ್ಗೆ ಹೋದಂತ ಸನ್ನಿವೇಶ ಸಂದರ್ಭ ಹೇಗಿತ್ತು? ಅಲ್ಲಿ ನಿಮ್ಗೆ ಕಣ್ಣಿಗೆ ಬಿದ್ದಂತ ದೃಶ್ಯಗಳು. ನನಗೆ ಈ ಪ್ರಶ್ನೆ ದಯವಿಟ್ಟು ಸಾಕ್ ಮಾಡಿ ಹೇಳಿ ಸಾಕಾಗ್ಬಿಟ್ಟಿದೆ. ಆ ಸನ್ನಿವೇಶ ಬಗ್ಗೆ ಮಾತಿನಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಕ್ಕಾಗದಲ್ಲ. ನೇರವಾಗಿ ಏರ್ಪೋರ್ಟ್ ಹೋದ ತಕ್ಷಣ ನಾನು ಹೋಗಿದ್ದೆ ಆಸ್ಪತ್ರೆಗೆ. 6 ಗಂಟೆಗೆ ಆಸ್ಪತ್ರೆಲಿದ್ದೀನಿ. ಸುಮಾರು ಹೆಣಗಳು ಆಸ್ಪತ್ರೆಲಿದ್ದಾವೆ. ಪೋಸ್ಟ್ ಮಾರ್ಟಮ್ ಮಾಡೋದ್ರ ಜೊತೆಗೆ ಐಡೆಂಟಿಫೈ ಬಾಡಿ ಮಾಡಬೇಕು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ನ ಕಳಿಸಬೇಕು. ಇದು ಬೆಳಗ್ಗೆ ಹೋದ ತಕ್ಷಣ ನೋಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ಗಳು, ಲೋಕಲ್ ಜನಕ್ಕೆ ಮಾತಾಡಿರ್ತಕ್ಕಂಥದ್ದು, ಮಾಧ್ಯಮ ಮುಖಾಂತರ ನೋಡಿರ್ತಕ್ಕಂಥದ್ದು, ಗನ್ ಪಾಯಿಂಟ್ ನಲ್ಲಿ ಶೂಟ್ ಮಾಡಿರ್ತಕ್ಕಂಥದ್ದು, ಹೆಣ್ಮಗಳು ಅವ್ರನ್ನ ಎದುರಿಸಿರ್ತಕ್ಕಂಥದ್ದು, ನನ್ನ ಗಂಡನ ಹೊಡೆದಿಯ ನನ್ನ ಕೂಡ ಹೊಡಿ ಅಂತ ಹೇಳಿರ್ತಕ್ಕಂಥ ಧೈರ್ಯ ಹೆಣ್ಮಗಳು ಈ ಭಾರತ ದೇಶದ ಹೆಣ್ಮಗಳು ಮಾತ್ರ ಹೇಳ್ಬೋದು ಅಂತಕ್ಕಂಥದ್ದು ಈ ಅಭಿಪ್ರಾಯದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಅಲ್ಲಿ ಸಾಕಷ್ಟು ನೋವಿನಲ್ಲಿ ಇದ್ದಂತವ್ರು ಒಂದಷ್ಟು ಅವರು ನಿಮ್ಮ ಹತ್ರನು ಕೂಡ ಒಂದಷ್ಟು ನೋವುಗಳನ್ನ ಹಂಚ್ಕೊಂಡ್ರು. ಈಗ ಏನಿತ್ತು ಅನ್ಸುತ್ತೆ? ಸ್ಥಳೀಯರು ಇಡೀ ದೇಶದಲ್ಲಿ ಕಾಶ್ಮೀರ್ನಲ್ಲಿ ನೀವು ಹೋದ್ರೆ ಆ ಲೋಕಲ್ಸ್ ಇರ್ತಕ್ಕಂಥದ್ದು ಅವರೇ ರಕ್ತದ ಕಣ್ಣೀರಾಗ್ತಕ್ಕಂಥದ್ದು. ಆ ಕಾಶ್ಮೀರ ಜನ ಇವತ್ತು ನಿಜಕ್ಕೂ ಬಹಳ ನೊಂದಿದ್ದಾರೆ. ಯಾಕಂದ್ರೆ ಇಲ್ಲಿವರೆಗೆ ಆ ಕಾಶ್ಮೀರನ ಜೀವನಾಡಿನೇ ಟೂರಿಸಂ. ಅಲ್ಲಿ ಪ್ರತಿಯೊಬ್ಬರು ಇಲ್ಲಿವರೆಗಿಂತ ಯಾವ್ದು ಇನ್ಸಿಡೆಂಟ್ಗಳಾಗಿಲ್ಲ, ಕ್ರಿಮಿನಲ್ ಇನ್ಸಿಡೆಂಟ್ಸ್ಗಳಾಗಿಲ್ಲ. ಬಟ್ ಆಗಿರ್ತಕ್ಕಂಥದ್ದು ಇದು ಟೆರರಿಸ್ಟ್ ಆಕ್ಟಿವಿಟಿ ಇನ್ಸಿಡೆಂಟ್ಗಳಾಗಿರ್ಬೋದು ವಿನಾ ಹೊರತು ಟೂರಿಸ್ಟಿಗೆ ತೊಂದರೆ ಆಗಿರ್ತಕ್ಕಂಥದ್ದು, ಕೊಲೆಗಳಾಗಿರ್ತಕ್ಕಂಥದ್ದು, ಕಿಡ್ನಾಪ್ಗಳಾಗಿರ್ತಕ್ಕಂಥದ್ದು, ಅಥವಾ ಏನೋ ಪರ್ಸ್ ಕಳ್ತನ ಆಗಿರ್ತಕ್ಕಂಥದ್ದು ಅಂತವ್ ಯಾವ ಇನ್ಸಿಡೆಂಟ್ಗಳಿಲ್ಲ. ಈ ಇನ್ಸಿಡೆಂಟ್ ಕೂಡ ಎಲ್ಲೆಲ್ಲಿ ಪರ್ಸ್ ಬಿದ್ದಿದೆ, ಎಲ್ಲೆಲ್ಲಿ ಮೊಬೈಲ್ ಬಿದ್ದಿದೆ, ಆ ಲೋಕಲೇಟ್ಸ್ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಕೂಡ ಎಕ್ಸಾಂಪಲ್ಗಳಿದಾವೆ. 2,000 ಜನ ಆ ಭಾಗದಲ್ಲಿ ಕೆಳಗಡೆ ಬರಬೇಕಾಗಿದ್ರೆ ಕಾಶ್ಮೀರನ ಪ್ರತಿಯೊಬ್ಬ ಅಲ್ಲಿರ್ತಕ್ಕಂಥ ನಾಗರಿಕನು ಅವನು ಪ್ರಾಮಾಣಿಕ ಪ್ರಯತ್ನದಿಂದ ಅವಿಷ್ಟೆಲ್ಲ ಜನಕ್ಕೆ ಕೆಳಗೆ ತಂದಿದ್ದಾರೆ. ಇದನ್ನು ಪಾಸಿಟಿವ್ ಇದೆ. ಮನೆ ಕುಂದಿರಿಸಿದ್ದಾರೆ, ಊಟ ಮಾಡಿಸಿದ್ದಾರೆ, ಕುಡಿಯಕ್ಕೆ ನೀರು ಕೊಟ್ಟಿದ್ದಾರೆ. ಇವೆಲ್ಲವೂ ಪಾಸಿಟಿವ್ ಆಗಿರ್ತಕ್ಕಂಥದ್ದು. ಇವತ್ತಿದು ಏನು ಟೆರರಿಸ್ಟ್ ಆಕ್ಟಿವಿಟೀಸ್ ಅಲ್ಲಾಗಿರ್ತಕ್ಕಂಥದ್ದು, ಪಾಕಿಸ್ತಾನ ಇಂಡಿಯಾ ಬಹಳ ವರ್ಷದಿಂದ ಟೆರರಿಸಂ ಇದೆ. ಈ ಟೆರರಿಸಂ ನಲ್ಲಿ ಒಬ್ಬ ಹೆಣ್ಮಗಳಿಗೆ ಆ ರೀತಿ ಹೇಳಿರ್ತಕ್ಕಂಥ ನಾವೆಲ್ಲ ಖಂಡನೆ ಮಾಡ್ತೀವಿ. ಇನ್ನ ಬಹಳಷ್ಟು ಹೆಣ್ಮಗಳಿಗೆ ಆ ತರದ್ದು ಯಾರು ಪ್ರಶ್ನೆ ಕೇಳಿಲ್ಲ ಅಂತ ಅವ್ರು ಹೇಳಿರ್ತಕ್ಕಂಥದ್ದು. ಅದನ್ನ ಒಂದು ವಿಚಾರ ನಾವೆಲ್ಲ ಖಂಡನೆ ಮಾಡಿದ್ ಬಿಟ್ರೆ, ಅದನ್ನೇ ವಿಚಾರ ತಗೊಂಡು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳದ್ ಬೇಡ ನಾವು. ಅವನು ಯಾವನು ಆ ರೀತಿ ಪ್ರಶ್ನೆ ಕೇಳ್ದ, ಅವನ ಪ್ರಶ್ನೆ ಕೇಳ್ದ, ಆ ಬಂದೂಕ್ ಹಿಡ್ಕೊಂಡು ಹೋದವನು ಹೆಂಗ್ ಹೋದ? ಅವನು ಈ ಹೊಣೆ ಯಾರು ತಗೋಬೇಕು? ನಮ್ಮ ಭಾರತ ದೇಶದಲ್ಲಿ ಒಬ್ಬನು ಬಂದೂಕ್ ಹಿಡ್ಕೊಂಡು ಹೋಗಿ ಒಬ್ಬ ಹೆಂಡತಿಗೆ ಗಂಡನ ಮುಂದೆ ನೀನ್ ಯಾರು, ನೀನು ಹಿಂಗ್ ಹೋಗು ಹೇಳು ಅಂತ ಹೇಳಿರ್ತಕ್ಕಂಥ ತಾಕತ್ತು ಅವನಿಗೆ ಹೆಂಗ್ ಬಂತು? ಅವ್ನು ಹೆಂಗ್ ಹೋದ ಅಲ್ಲಿಗೆ? ಇದು ಯಾರ ಕಾರಣ? ಇದಕ್ಕೆ ಯಾವ ಸೆಕ್ಯೂರಿಟಿ ಲ್ಯಾಬ್ಸ್ ಇಲ್ಲ. ಅವನು ಎಲ್ಲಿಂದ ಬಂದೇನು? ಆಕಾಶದಿಂದ ಬಂದ? ಅವನು ಎಲ್ಲಿ ಬಂದ? 7 ಲಕ್ಷ ಶ್ರೀನಗರ ಇರ್ತಕ್ಕಂಥ ಸುಮಾರು 7 ಲಕ್ಷಕ್ಕೂ ಹೆಚ್ಚು ಪ್ಯಾರಾಮಿಲಿಟರಿ, ಮಿಲಿಟರಿ ಎಲ್ಲ ಜನ ಅಲ್ಲೇ ಇದ್ದಾರೆ. ಒಬ್ಬ ಯಾವ ಆರ್ಡಿನರಿ ವಾಚ್ಮ್ಯಾನ್ ಕೂಡ ಅಲ್ಲಿಲ್ಲ. ಇದ್ರ ಬಗ್ಗೆ ಏನು ಚರ್ಚೆ ಬೇಡ. ನಾನು ಗೃಹ ಸಚಿವರ ಜೊತೆ ಇದ್ದಾಗ ಒಬ್ಬ ಹೆಣ್ಣುಮಗಳು ಇದೇ ಪ್ರಶ್ನೆ ಕೇಳಿದ್ರು. 2,000ಕ್ಕೆ ಹೆಚ್ಚು ಅಲ್ಲಿ ಟೂರಿಸ್ಟ್ ಇದ್ದಾರೆ, ಎದುರುಗಡೆನೆ ಬಾರ್ಡರ್ ಇದೆ, ನೀವು ಯಾಕೆ ಒಬ್ಬ ನಮಗೆ ಆದಂತ ಸಂದರ್ಭದಲ್ಲಿ ಒಬ್ಬ ವಾಚ್ಮ್ಯಾನ್ ಕೂಡ ಸಿಕ್ಕಿಲ್ಲ? 2 ತಾಸು ಬೇಕಾಯ್ತು ಅಲ್ಲಿ ಹೋಗ್ಲಿಕ್ಕೆ. ಬೇರೆ ಯಾವುದೇ ರೀತಿಯಾದಂತ ಒಂದು ಫೋರ್ಸ್ ಹೋಗಿ ಮುಟ್ಟಬೇಕಾಗಿದ್ರೆ ತಾಸುಗಟ್ಲೆ ಆಯ್ತು. ಇದಕ್ಕೆ ಯಾರು ಲ್ಯಾಬ್ಸ್ ಯಾರು? ಅದಕ್ಕೆ ಇದ್ರ ಬಗ್ಗೆ ಚರ್ಚೆ ಬೇಡ. ದಯಮಾಡಿ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಂತ ನನ್ನ ವಾದ. ಸರಿ, ಹೆಜ್ಜೆ ಹೆಜ್ಜೆಗೂ ಕೂಡ ನೀವು ಹೇಳ್ತಾರೆ ಚೆಕ್ ಪೋಸ್ಟ್ಗಳಿತ್ತು. ಆದ್ರೂ ಯಾಕೆ ಇಷ್ಟೊಂದು ಈ ರೀತಿ ನಿರ್ಲಕ್ಷ್ಯ ವಹಿಸಿದ್ರ ಅಥವಾ ಈ ಮುನ್ನೆ ಎಚ್ಚರಿಕೆ ಕ್ರಮಗಳನ್ನ ಅನುಸರಿಸಿರಲ್ವಾ? ಯಾಕೆ ಅಂತ ಅನ್ಸುತ್ತೆ? ನೀವು ಅದಕ್ಕೆ ಅವಕಾಶ ಕೇಳ್ರಲ್ಲ. ನೀವು ಸ್ಟುಡಿಯೋ ಇಟ್ಕೊಂಡು ನೀವೇ ಪಿಕ್ಚರ್ ನಡೆಸ್ಬಿಡ್ತಿರಲ್ಲ. ಈ ಸ್ಟುಡಿಯೋಗಳಲ್ಲಿ ದೇಶ ನಡೀತದೆ ಇವತ್ತು. ಮೋದಿ ಸಾಹೇಬರಿಗೆ ಯಾರು ಪ್ರಶ್ನೆ ಕೇಳಬಾರ್ದು, ಬಿಜೆಪಿ ಅವರಿಗೆ ಯಾರು ಪ್ರಶ್ನೆ ಕೇಳಬಾರ್ದು. ಸಾಯಂಕಾಲ ಏನು 8ರಿಂದ 10 ಗಂಟೆ ನಡೀತೈತೆ ಅದೇ ಈ ದೇಶ. ಸಾಯಂಕಾಲ 8ರಿಂದ 10 ಗಂಟೆ ಏನೋ ಈ ಸ್ಟುಡಿಯೋಗಳಲ್ಲಿ ಬಂದು ಭಾಷಣ ಹೊಡಿತಾರೆ. ಇವ್ರು ಹೇಳಿದ್ದೇ ಫೈನಲ್. ಈ ದೇಶದಲ್ಲಿ ಇವ್ರು ಹೇಳಿದ್ದೆ, ಇವರೇ ಟ್ರೆಂಡ್ ಸೆಟ್ ಮಾಡ್ತಾರೆ. ಅವ್ರು ಯಾಕೆ ನೋಡ್ರಿ, ಇವತ್ತು ಕೇಂದ್ರ ಸರ್ಕಾರ ಬಂದ್ಬಿಟ್ಟು ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಹೇಳಿದೆ. 3 ದಿನ ಆಯ್ತು. ಈ 3 ದಿನ ಮುಂಚೆ ನೀವು ಬಾರಿಸಿರೋದೇನು? ಸ್ಟುಡಿಯೋನಲ್ಲಿ ನೀವು ಕೇಳಿದ ಪ್ರಶ್ನೆಗಳು ಏನು? ಏನ್ ಪ್ರಶ್ನೆಗಳು? ಯಾರು ಡೈರೆಕ್ಟ್ ಆಗಿ ಕೇಂದ್ರ ಸರ್ಕಾರ ಕೇಳಂಗಿಲ್ಲ. ಹಿಂಗೆ ನಡೀತದೆ ಪಿಕ್ಚರ್. ನಡೆಸಲಿ. 2014ರಿಂದ ಇಲ್ಲಿವರೆಗೆ ಎಷ್ಟು ಇನ್ಸಿಡೆಂಟ್ಗಳಾಗಿದ್ದಾವೆ ಈ ದೇಶದಲ್ಲಿ? ಇವತ್ತಾಗಿರ್ತಕ್ಕಂಥ ಇನ್ಸಿಡೆಂಟ್ ಏನು? ಹಿಂದೂಗಳು ಕೊಲೆ ಆಗಿದ್ದಾರೆ. ಇದಕ್ಕೆ ನೇರವಾಗಿ ಬಿಜೆಪಿನೇ ಕಾರಣ. ಇವತ್ತಿಗೆ 11 ವರ್ಷ ಆಯಿತು. ಎಷ್ಟು ಹಿಂದೂಗಳು ಈ ದೇಶದಲ್ಲಿ ಕೊಲೆ ಆಗಿದೆ? ಮತ್ತೆ ಇದ್ರ ಬಗ್ಗೆ ಪಟ್ಟಿ ಮಾತಾಡ್ಬೇಕಲ್ಲ ನಾವು. ಹಿಂದೂಗಳು ಇವ್ರ ಅಧಿಕಾರದಲ್ಲಿದ್ದು ಹಿಂದೂಗಳು ಕೊಲೆ ಆಗಿ ಮುಸಲ್ಮಾನರಿಗೆ ಬೈಯೋದು. ಮತ್ ನಿಮ್ ಕಾಲದಲ್ಲೇ ಹಿಂದೂಗಳು ಸುರಕ್ಷತೆ ಇಲ್ಲ ಅಂತ ನೀವ್ಯಾಕೆ ಅಧಿಕಾರದಲ್ಲಿರ್ಬೇಕು? ನಿಮ್ಮ ಕಾಲದಲ್ಲಿ ಹಿಂದೂಗಳು ಸುರಕ್ಷತೆ ಇಲ್ಲ ಅಂದ್ರೆ ನೀವ್ಯಾಕೆ ಅಧಿಕಾರದಲ್ಲಿರ್ಬೇಕು? ಮತ್ ಬಿಡ್ರಿ.
ನೀವೆಲ್ಲದರಲ್ಲಿ ವಿಫಲರಾಗಿರ್ರಿ. ಎಂಪ್ಲಾಯ್ಮೆಂಟ್ ಇರಲಿ, ಅಗ್ರಿಕಲ್ಚರ್ ಇರಲಿ, GDP ಇರಲಿ, ಯಾವುದೇ ಒಂದು ವ್ಯವಸ್ಥೆ ಇರಲಿ, ಇಂಟರ್ನ್ಯಾಷನಲ್ ರ್ಯಾಂಕಿಂಗ್ ಇರಲಿ, ನಿಮ್ ಪಾಸ್ಪೋರ್ಟ್ ಇರಲಿ, ಎಲ್ಲದರಲ್ಲಿ ದೇಶ ಲಾಸ್ಟ್ ಐತಿ. ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆ ಕೊಡಲೇಬೇಕು ಅನ್ನುವಂಥದ್ದು ಕೂಡ ಆಗ್ರಹ. ಈ ನೈತಿಕ ಹೊಣೆ ಹೊತ್ತು ಒಂದು ಪ್ರೆಸ್ ಮೀಟ್ ಮಾಡಕ್ ಹೇಳ್ರಿ. ಓಲಿ ರಾಜೀನಾಮೆ ಎಣ್ಣೆದ್ ಬಂತು, ಒಂದ್ ಪ್ರೆಸ್ ಮೀಟ್ ಮಾಡಿಸ್ರಿ. ನಮ್ ಪ್ರಧಾನಮಂತ್ರಿ ಅದು ಇವ್ರು ದಿನಾ ಬೆಳಿಗ್ಗೆ ಇದ್ರೆ ಭಾಷಣ ಮಾಡ್ತಾರಲ್ಲ, ಇವ್ರಿಗೆ ಒಂದೇ ಒಂದು ದಯಮಾಡಿ ಇವತ್ತನ ಆಗ್ಲಿ ಬಂದ್ ಪ್ರೆಸ್ ಮೀಟ್ ಮಾಡಕ್ ಹೇಳ್ರಿ. ಅಲ್ಲಿ ಹೋಗಲ್ಲ, ಕಾಶ್ಮೀರಿಗೆ ಹೋಗಲ್ಲ, ಅಲ್ಲಿ ಬಿಹಾರ್ನಾಗ ಹೋಗಿ ಭಾಷಣ ಮಾಡ್ತಾರೆ. ಅಲ್ಲ ಅವ್ನು ಯಾರು ಆ ನಿತೀಶ್ ಕುಮಾರ್ ಜೊತೆ ನಿಂತ್ಕೊಂಡು ನಕ್ಕಂತ ಭಾಷಣ ಮಾಡಿ ಪಾಕಿಸ್ತಾನಕ್ಕೆ ಬೈದ್ರೆ ಆಮೇಲೆ ನೀವ್ ಯಾರು ಖಂಡನೆ ಮಾಡಂಗಿಲ್ಲ. ನೀವ್ ಕೇಳ್ರಿ, ಬಿಜೆಪಿಯವರಿಗೆ ನಾಚಿಕೆ ಆಗದಲ್ಲ ಇಂಥವೆಲ್ಲ ನಾಚಿಕೆ ಆಗದಲ್ಲ ಬಿಜೆಪಿಯವರಿಗೆ. ನಮ್ಮ ದೇಶದ ಪ್ರಧಾನಮಂತ್ರಿ ಇಡೀ ದೇಶ ಶೋಕ್ ಮಾಡ್ತಾ ಇದೆ, ಆಚರಣೆ ಮಾಡ್ತಾ ಇದೆ. ಪ್ರತಿಯೊಬ್ಬರು ಇದ್ರ ಬಗ್ಗೆ ಬಹಳ ಸೀರಿಯಸ್ ಆಗಿ ಗಂಭೀರವಾಗಿ ಮಾತನಾಡ್ತಿದ್ದಾರೆ. ಎಲ್ಲಿ ಪ್ರೆಸ್ ಮೀಟ್ ಮಾಡ್ಲಾರಂಗೆ ಬಿಹಾರ್ನಾಗ ಹೋಗಿ ಕುತ್ಕೊಂಡು ಪೊಲಿಟಿಕಲ್ ರ್ಯಾಲಿಗೆ ಹೋಗ್ತಾರಲ್ಲ, ಜನ ಅರ್ಥ ಮಾಡ್ಕೊಂಡಂಗಿಲ್ಲೇನ್ರಿ ಇದ್ರ ಬಗ್ಗೆ? ಮೋದಿ ಅವರು ಘಟನೆ ನಡೆದಂತ ಸಂದರ್ಭದಲ್ಲಿ ಸೌದಿ ಪ್ರವಾಸ ಅರ್ಧಕ್ಕೆ ಮೊಟಕುಗೊಳಿಸಿ ಬಂದಿದ್ದಾರೆ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಎಲ್ಲರೂ ಬರ್ತಾರ್ರಿ. ಈಗ ನೀವು ಬಸ್ ಸ್ಟಾಂಡ್ ಆಗಿದ್ರೆ ನಿಮ್ಮ ಚಕ್ರ ಬಿದ್ರೆ ಬಸ್ ಸ್ಟಾಂಡ್ ಮನೆಗೆ ಹೋಗಲ್ಲ ನೀವು? ಏನ್ ಅದೇನ್ ದೊಡ್ಡ ಸಾಧನೆನಾ ಅದು? ಏನ್ರಿ ಇದು? ಏನೇ ಪ್ರಶ್ನೆಗಳಿಗೆ ಇಂಥವು ಎಲ್ಲರೂ ಸಹಜವಾಗಿ ಬರ್ತಾರೆ. ಈ ದೇಶದಲ್ಲಿ ಇಂಥ ಪರಿಸ್ಥಿತಿ ಆದಾಗ ಪ್ರತಿಯೊಬ್ಬರು ಬರ್ತಾರೆ. ಅಮೆರಿಕದಾಗ ಅವನು ಪ್ರೆಸಿಡೆಂಟ್ ಹೋಗ್ತಾನೆ, ಇಂಡಿಯಾನಾಗ ಇರ್ತಕ್ಕಂಥ ಪ್ರೈಮ್ ಮಿನಿಸ್ಟರ್ ನೀವಿದ್ರು ನೀವು ಬರ್ತೀರಿ. ಇದನ್ನೇ ಚರ್ಚೆನಾ? ಈಗ ಇದು ಬಹಳ ದೊಡ್ಡ ತ್ಯಾಗನಾ? ಅವ್ರು ಯಾವಾಗ್ಲೂ ಇಂಥ ಇನ್ಸಿಡೆಂಟ್ ಆದಾಗ ದೇಶದ ಹೊರಗೆ ಇದ್ದಾರೆ, ದೇಶದ ಒಳಗೆ ಇಲ್ಲೇ ಅಲ್ಲ. ಯಾವಾಗ ಇಂಥ ಅಟ್ಯಾಕ್ಗಳು ಆಗಿದಾವೆ ಪ್ರಧಾನಮಂತ್ರಿ ಈ ದೇಶದಲ್ಲಿಲ್ಲ, ದೇಶದಲ್ಲಿ ಇದ್ರಿಂದ ಆಗ್ತಿದ್ದಿಲ್ಲ ಅಂತ ನನ್ನ ಅಭಿಪ್ರಾಯ. ದೇಶದ ಹೊರಗಿದ್ದಕ್ಕೆ ಬಹಳ ಆಗೋದು. ಅದಕ್ಕೆ ದೇಶದ ಒಳಗಿದ್ರೆ ಏನೈತೆ ಸ್ಥಿತಿಗತಿ ಅಂತ ಅರ್ಥ ಆಗತ್ತೆ. ಇವ್ರು ದೇಶದ ಹೊರಗಿದ್ರೆ ಹೆಂಗ್ ಅರ್ಥ ಆಗತ್ತೆ? ಸರ್, ಈಗ ಪರಿಹಾರದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಿದಾವೆ. ಬಿಜೆಪಿ ನಾಯಕರು ಕೇಳ್ತಿದ್ದಾರೆ, ಕೇರಳದ ಒಬ್ಬ ಆನೆ ತುಳಿತಕ್ಕೊಳಗಾದಾಗ 15 ಲಕ್ಷ ಕೊಡುತ್ತೆ ರಾಜ್ಯ ಸರ್ಕಾರ, ಆದ್ರೆ ಇಲ್ಲಿ ಉಗ್ರರಿಂದ ಹತರಾದವರಿಗೆ ಕೇವಲ 10 ಲಕ್ಷ ರೂಪಾಯಿ ಕೊಡ್ತಿದ್ದಾರೆ ಅಂತಿದ್ದಾರೆ. ಆಯ್ತ್ರಿ, 10 ಲಕ್ಷ ನಾವು ಕೊಟ್ಟಿವಿ, ಜಾಸ್ತಿ ಕೇಳಂತಕ್ಕದ್ದು ಧರ್ಮ ಇದೆ. ಇವ್ರೆಷ್ಟು ಕೊಟ್ರಂತೆ? ಇವ್ರ ಯಾಕೆ ಕೊಡಬಾರ್ದಂತೆ? ಇವರು ಇದ್ರ ಜೊತೆಗೆ ಕೋವಿಡ್ ನಲ್ಲಿ ತೀರೋದ್ರಲ್ಲ ರಾಜ್ಯ ಸರ್ಕಾರ, ಇವ್ರದ್ದು ಎಷ್ಟು ದುಡ್ಡು ಕೊಟ್ರಂತ? ಅವಾಗ ಎಷ್ಟು ಕೊಟ್ರಂತೆ? ಇಲ್ಲಿವರೆಗೆ ಎಷ್ಟು ಈ ರೀತಿ ಆಯ್ತು? ಟ್ರೈನ್ನಾಗ ಎಷ್ಟೆಲ್ಲ ಆಕ್ಸಿಡೆಂಟ್ ಆಗಿ ಜನ ತೀರಿ ಹೋಗಿದ್ದಾರೆ, ಎಷ್ಟು ರೊಕ್ಕ ಕೊಟ್ಟಿದಾರಂತೆ? ಎಲ್ಲಾನ ಕೊಟ್ಟಿದಾರಾ ಇಲ್ಲಿವರೆಗೆ? ಸುಮ್ನೆ ಏನ ಮಾತಾಡಬೇಕು, ಇದು ಬಿಟ್ರೆ ಬೇರೆ ಇದೆ. ದಯಮಾಡಿ ಅವ್ರು ಕೇಳಿದ ಪ್ರಶ್ನೆಗಳು ನೀವು ಸುಮ್ನೆ ಬಂದು ಇದೇ ಒಂದು ಬಹಳ ತೀವ್ರವಾಗಿದೆ, ಇದೇ ರಾಜಕೀಯ ಆಗಿದೆ ನೀವೇ ಹೇಳೋದು ಅಂತವ್ ಏನಿಲ್ಲಲ್ಲ. ದಯಮಾಡಿ ಅವ್ರನ್ನ ಕೇಳಿ, ಸರ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಗಿವನ್ 10 lakhs, ವೈ ಆರ್ ಯು ನಾಟ್ ಆಸ್ಕಿಂಗ್ ಸೆಂಟ್ರಲ್ ಗೌರ್ಮೆಂಟ್ 50 lakhs ಅಂತ ಕೇಳ್ರಿ. ನಿಮ್ಲಿಂದನೇ ಆಗಿರ್ತಕ್ಕಂಥದ್ದು, ನಿಮ್ಮ ವೈಫಲ್ಯತೆ ಆಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಜಾಸ್ತಿ ಕೊಡಬೇಕಂತೀರಿ, ಒಪ್ಕೊಳ್ಳೋಣ. ನಿಮಗೆ ನಾಚಿಕೆ ಆಗೋದಲ್ಲ? ನಿಮಗೆ ನಾಚಿಕೆ ಆಗದ? ನೀವು ಕೊಡ್ರಲ್ಲ, ಕೇಂದ್ರ ಸರ್ಕಾರದವ್ರು 50 ಲಕ್ಷ ಕೊಡ್ರಿ. ಚಪ್ಪನಿಂಚಿಕ ಸೀನಾ ನಿಮ್ದು, ದೊಡ್ಡ ಮನಸ್ಸಿದೆ, 50 ಲಕ್ಷ ಕೊಡ್ರಿ. ಯಾಕೆ ಕೊಡಬಾರ್ದು ನೀವು? ಸರ್, ಬಿಜೆಪಿಯವರು 1 ಪಾಯಿಂಟ್ ಮೇಜರ್ ಆಗಿ ಹೇಳ್ತಿರುವಂತದ್ದು, ಹಿಂದೂಗಳ ಟಾರ್ಗೆಟ್ ಆಗಿದೆ ಭಾರತದಲ್ಲಿ, ಬಹುಸಂಖ್ಯಾತರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳಿದ್ ಕರೆಕ್ಟ್ ಇದೆ. ಎಲ್ಲಿ ಬಿಜೆಪಿ ಆಡಳಿತದ ಬಂತು, ಈ ದೇಶದಲ್ಲಿ ಇವ್ರ ಆಡಳಿತದಿಂದಾನೇ ಹಿಂದೂಗಳು ಕೊಲೆ ಆಗಿರೋದು ಜಾಸ್ತಿ. ಇವ್ರಿಂದಾನೇ ಈ ತರದ ಮಾತಾಡಿ ಇವತ್ತು ತೊಂದರೆ ಆಗಿರ್ತಕ್ಕಂಥದ್ದು, ಹಿಂದೂಗಳಿಗೆ ತೊಂದರೆ ಆಗಿರ್ತಕ್ಕಂಥದ್ದು ಬಿಜೆಪಿ ಕಾಲದಲ್ಲಿ ಆಗಿದೆ. ಅದಕ್ಕಾಗಿ ನೈತಿಕವನ್ನು ಒತ್ತು ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರದ ನರೇಂದ್ರ ಮೋದಿ ಅವರ ಸರ್ಕಾರ, ನರೇಂದ್ರ ಮೋದಿ ಸಾಹೇಬರು ರಾಜೀನಾಮೆ ಕೊಡಬೇಕಂತ ಹೇಳ್ತೀನಿ. ಸೊ ಇದಿಷ್ಟು ಕೂಡ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.